ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಒಂದು ಸೂಪರ್ ಹೆಲ್ತಿಯಾದ ಟೇಸ್ಟಿಯಾದ ರೆಸಿಪಿ. ಇದು ಮಕ್ಕಳಿಗೆ ತುಂಬ ಇಷ್ಟಪಡುವ ಚಾಕ್ಲೇಟ್ ಬಾಲ್ಸ್. ಆದರೆ ಇದರಲ್ಲಿ ಯಾವುದೇ ಮೈದಾ ಇಲ್ಲ, ಶುಗರ್ ಇಲ್ಲ, ಪ್ರಿಸರ್ವೇಟಿವ್ಸ್ ಕೂಡ ಇಲ್ಲ. ಬನ್ನಿ ಇದು ಏನು ಅಂತ ನೋಡೋಣ. ಇದರಲ್ಲಿ ನಾವು ಸೀಡ್ಸ್ ಬಳಸ್ತಾ ಇದ್ದೀವಿ. ಯಾವುದಪ್ಪ ಸೀಡ್ಸ್ ಅಂದರೆ ವಾಟರ್ಮೆಲನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಮಕ್ಕಳು ತುಂಬ ಇಷ್ಟಪಡುವಂಥ ಚಾಕ್ಲೇಟ್. ಆದರೆ ಇಲ್ಲಿ ನಾವು ಡಾರ್ಕ್ ಚಾಕ್ಲೇಟನ್ನು ಬಳಸ್ತಾ ಇದ್ದೀವಿ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್. ಮೊದಲು ನಾವು ಎಲ್ಲ ಸೀಡ್ಸನ್ನು ಲೋ ಫ್ಲೇಮ್ನಲ್ಲಿ 3 to 5 minutes ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಇದರಿಂದ ಸೀಡ್ಸ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ತುಂಬ ಕ್ರಂಚ್ ಆಗುತ್ತೆ. ಬಟ್ ಜಾಸ್ತಿ ಬೇಯಿಸಬಾರ್ದು, ಸ್ವಲ್ಪ ವಾಸನೆ ಬಂದ ತಕ್ಷಣ ಆಫ್ ಮಾಡಬೇಕು. ಸ್ಟೆಪ್ 2, ಈಗ ಈ ರೋಸ್ಟ್ ಮಾಡಿದ ಸೀಡ್ಸನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಕೋರ್ಸ್ ಪೌಡರ್ ಮಾಡಿಕೊಳ್ಬೇಕು. ಫುಲ್ ಫೈನ್ ಮಾಡಬೇಡಿ, ಸ್ವಲ್ಪ ಕ್ರಂಚ್ ಇರಲಿ. ಥರ್ಡು, ಚಾಕ್ಲೇಟ್ ಮೆಲ್ಟಿಂಗ್ ಪ್ರೊಸೆಸ್. ಈಗ ಡಾರ್ಕ್ ಚಾಕ್ಲೇಟನ್ನು ಡಬಲ್ ಬಾಯ್ಲರ್ ಅಥವಾ ಮೈಕ್ರೋ ಓವೆನ್ನಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಡಬಲ್ ಬಾಯ್ಲರಲ್ಲಿ ಮೆಲ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪು, ನಾವು ಗ್ರೈಂಡ್ ಮಾಡ್ಕೊಂಡಿದ್ದಂತಹ ಪೌಡರಿಗೆ ಮೆಲ್ಟ್ ಮಾಡಿರುವಂತಹ ಚಾಕ್ಲೇಟ್ ಸಿರಪ್ ಹಾಕಿ ಮಿಕ್ಸ್ ಮಾಡೋದು. ಸ್ವಲ್ಪ ಆಗಿದೆ ಅಲ್ವಾ? ಇದೀಗ ಒಂದು ತಿಕ್ ಮಿಶ್ರಣ ಆಗುತ್ತೆ. ಅದನ್ನು ನಾವು ಬಾಲ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನಾನು ಬಾಲ್ಸ್ ಮಾಡಿದ ಮೇಲೆ ಗಾರ್ನಿಷಿಗೋಸ್ಕರ ಕೊಬ್ಬರಿ ಪೌಡರ್ ಹಾಕ್ತಾಯಿದ್ದೀನಿ. ಕೋಕೋನಟ್ ಪೌಡರ್ನ ಸುಮ್ಮನೆ ಹಾಗೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಈ ಥರ ಬಾಲ್ಸ್ ಮಾಡ್ಕೊಂಡ ನಂತರ ಇದನ್ನು 10 to 15 minutes ಫ್ರಿಜ್ನಲ್ಲಿಟ್ಟರೆ ಸ್ವಲ್ಪ ಸೆಟ್ ಆಗುತ್ತೆ. ಮಕ್ಕಳಿಗೆ ಇದು ಚಾಕ್ಲೇಟ್ ಲಡ್ಡು ಥರ ಅನಿಸುತ್ತೆ. ಒಮ್ಮೆ ತಿಂದಮೇಲೆ ಮತ್ತೆ ಮತ್ತೆ ಕೇಳ್ತಾರೆ. ಸೂಪರ್ ಹೆಲ್ತಿ ಚಾಕ್ಲೇಟ್ ಎನರ್ಜಿ ಬಾಲ್ಸ್ ರೆಡಿ. ಪಲ್ ಥರ ಇರುತ್ತೆ, ಆದರೆ ಇದು ಹೆಲ್ತ್ ಸ್ನ್ಯಾಕ್ ಆಗಿರುತ್ತೆ. ಸ್ಕೂಲ್ ಲಂಚ್ ಬಾಕ್ಸಿಗೆ, ಈವ್ನಿಂಗ್ ಸ್ನ್ಯಾಕಿಗೆ, ಟ್ರಾವೆಲ್ ಟೈಮ್ಗೆ ಪರ್ಫೆಕ್ಟ್. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 7 to 10 daysವರೆಗೂ ಸ್ಟೋರ್ ಮಾಡ್ಬೋದು. ಫ್ರೀಝರ್ನಲ್ಲಿಟ್ಟರೆ 1 ತಿಂಗಳು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನು ನನ್ನ